ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. 1857ರ ದಂಗೆಗೆ ಕಾರಣಗಳನ್ನು ಕುರಿತು ನಾವು ಹಿಂದೆ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಆ ಕಾರಣಗಳಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇವತ್ತಿನ ವಿಷಯದಲ್ಲಿ ಇರ್ತಕ್ಕಂಥದ್ದು ಕ್ರಾಂತಿಯ ಹರಡುವಿಕೆ ಅಂತ ಇಟ್ಕೊಂಡ್ಬಿಟ್ಟು ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂಥ ಬಹದ್ದೂರ್ ಶಾ ಮಹಾರಾಷ್ಟ್ರದ ಪೇಶ್ವೆಗಳು ಮತ್ತು ಪೇಶ್ವೆ ಮಾಜಿ ಆಗಿರ್ತಕ್ಕಂಥ ನಾನಾ ಸಾಹೇಬ್, ಅವನ ಭಂಟನಾಗಿರ್ತಕ್ಕಂಥ ತಾತಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಔಧದ ರಾಣಿ ಹಜರತ್ ಬೇಗಂ, ಅವಳ ಮಾಜಿ ಸೇನಾ ನಾಯಕನಾಗಿರ್ತಕ್ಕಂಥ ಕುವರ್ ಸಿಂಗ್, ಬಂಗಾಳದ ಮಾಜಿ IAS ಅಧಿಕಾರಿಯಾಗಿರ್ತಕ್ಕಂಥ ಜಗದೀಶ್ ಜ್ವಾಲಾ, ಮಹಾರಾಷ್ಟ್ರದ ವಾಸುದೇವ್ ಬಲವಂತ್ ಘಟ್ಕೆ, ಸುರಪುರದ 4ನೆಯ ರಾಜ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ, ಮುಂಡ್ರಗಿ ಭೀಮರಾಯ, ಇನ್ನೂ ಮುಂತಾದ ಭಾರತೀಯ ನಾಯಕರುಗಳು ಬ್ರಿಟಿಷ್ ಪ್ರಭುತ್ವದ ವಿರುದ್ಧವಾಗಿ, ಬ್ರಿಟಿಷರ ದೌರ್ಜನ್ಯದ ವಿರುದ್ಧವಾಗಿ ಸಂಘಟಿತರಾಗುವುದಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇವರೆಲ್ಲರೂ ಯಾಕೆ ಬ್ರಿಟಿಷ್ ಅಧಿಪತ್ಯದ ವಿರುದ್ಧವಾಗಿ ಸಂಘಟಿತರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ಬ್ರಿಟಿಷ್ ಅಧಿಕಾರಿಗಳಿಂದ ತಮ್ಮ ಸ್ವಾಯತ್ತತೆಯನ್ನು, ತಮ್ಮ ಸಂಸ್ಥಾನದಲ್ಲಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನು, ಬಿರುದು ಬಾವಲಿಗಳನ್ನು ಕಳ್ಕೊಂಡಿರ್ತಕ್ಕಂಥ, ಅತೃಪ್ತರಾಗಿರ್ತಕ್ಕಂಥ, ಅಸಮಾಧಾನವಾಗಿರ್ತಕ್ಕಂಥ ಅರಸರುಗಳಾಗಿದ್ದರು. ಸೊ ಇವರೆಲ್ಲರೂ 1857 ಜೂನ್ 22ನೇ ತಾರೀಕಿನಂದು ದೇಶದ ಎಲ್ಲ ಕಡೆ ದಂಗೆ ಏಳಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ದೇಶದಾದ್ಯಂತ ದಂಗೆ ಏಳಬೇಕು ಅಂತ ಹೇಳಿದ್ರೆ ಇದು ರಾಷ್ಟ್ರವ್ಯಾಪಿಯಾಗಿ ನಡೆದಿರ್ತಕ್ಕಂಥ ದಂಗೆ ಅಲ್ಲ ಅನ್ನೋದನ್ನು ಮೊದಲು ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಉತ್ತರ ಭಾರತದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮವಾಗಿದ್ದಿತ್ತು. ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಈ 1857ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಈ ಭಾಗದಿಂದ ಕಂಡು ಬರೋದಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾದರೆ ನಾವೆಲ್ಲರೂ ಈ ದಂಗೆ ಏಳಬೇಕಾದ್ರೆ, ಸಂಘಟಿತರಾಗಬೇಕಾದ್ರೆ, ಅವತ್ತು ಬ್ರಿಟಿಷರು ಏನು ಮಾಡಿದರು ಅಂತ ಹೇಳಿದ್ರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟಿತರಾಗಬೇಕಾದ್ರೆ ಅಲ್ಲಿ 4-5 ಜನ ಗುಂಪು ಕಟ್ಕೊಂಡು ಓಡಾಡ್ತಕ್ಕಂಥದ್ದಾಗಲಿ ಅಥವಾ ಸಮೂಹಗಳನ್ನು ಮಾಡ್ತಕ್ಕಂಥದಕ್ಕೆ ಮುಕ್ತವಾಗಿರ್ತಕ್ಕಂಥ ಯಾವುದೇ ರೀತಿಯ ಅವಕಾಶಗಳು ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಬ್ರಿಟಿಷರು ಏನು ಮಾಡ್ತಾರೆ, ಇಲ್ಲಿ ಹಾಗೆ ನಮಗೆ 144 ಕರ್ಫ್ಯೂ ವಿಧಿಸಿದಾಗ ನಾವು 5 ಜನಕ್ಕಿಂತ ಹೆಚ್ಚಾಗಿ ಜನ ತಿರುಗಾಡಬಾರ್ದು ಅಥವಾ 10 ಜನಕ್ಕಿಂತ ಗುಂಪನ್ನು ಕಟ್ಕೊಂಡು ತಿರುಗಾಡಬಾರ್ದು ಅಂತಕ್ಕಂಥ ಒಂದು ನಿಷೇಧ ಏನು ಮಾಡ್ತಾ ಇದ್ರು, ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ಮಾಡಲಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಆ ಕಾನೂನಿನ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಸಂದೇಶವನ್ನು ದೇಶದ ಬೇರೆ ಬೇರೆ ಮೂಲೆಯಲ್ಲಿರ್ತಕ್ಕಂಥ ಜನರಿಗೆ ಆ ಸಂದೇಶವನ್ನು ಮುಟ್ಟಿಸ್ಬೇಕಾಗಿತ್ತು. ಸೊ ಆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಂದೇಶವನ್ನು ಚಪಾತಿ ಮೇಲೆ ಬರೆಯೋದ್ರ ಮೂಲಕ ಮತ್ತು ಕಮಲದ ಹೂವಿನ ಮೇಲೆ ಅವುಗಳನ್ನು ನಮೂದಿಸುವುದರ ಮೂಲಕ ಇವರು ತಮ್ಮದೇ ಆಗಿರ್ತಕ್ಕಂಥ ಆ ಸಂದೇಶವನ್ನು ಸಂಘಟನೆಗೆ ಎಲ್ಲರೂ ನಾವು ಭಾರತೀಯರು ಒಂದಾಗಬೇಕು ಅನ್ನುವಂಥ ಮಾಹಿತಿಯನ್ನು ಅಥವಾ ಸಂದೇಶವನ್ನು ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಅಗಸರೇನಿರ್ತಾರೆ ಮನೆಗಳಿಗೆ ಹೋಗಿ ಈ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ, ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಬಟ್ಟೆ ತೊಳಿತಕ್ಕಂಥವ್ರು ಇರ್ತಾರಲ್ಲ, ಅವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಟ್ಟೆಯನ್ನು ಸಂಗ್ರಹ ಮಾಡಿಕೊಂಡು ಅವ್ರು ತೊಳಿತಕ್ಕಂಥದ್ದು ಅವ್ರ ಕಾಯಕ ಆಗಿತ್ತು. ಸೊ ಆ ಕಾಯಕದವರ ಮೂಲಕ ಇವರು ಸಂದೇಶವನ್ನು ಕಳಿಸ್ತಾರೆ, ನಾವು ಬ್ರಿಟಿಷರ ವಿರುದ್ಧ ಒಂದಾಗಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ ಅನ್ನುವಂಥ ಸುದ್ದಿಯನ್ನು ಅವರು ಕೂಡ ಪ್ರಚಾರ ಮಾಡ್ತಾರೆ. ಮತ್ತು ಬಳೆಗಾರರಿಂದ ಹಳ್ಳಿಯಿಂದ ಹಳ್ಳಿಗೆ ಬಳೆ ಹಾಕ್ತಕ್ಕಂಥ ಬೆಂಗಲ್ಸ್ ಅಂತ ಹೇಳ್ತೀವಲ್ಲ ನಾವು, ಆ ಬಳೆಗಳನ್ನು ಹಾಕ್ಕೊಳ್ತಕ್ಕಂಥ ಬಳೆಗಾರರ ಮೂಲಕ ಈ ಒಂದು ಸಂಘಟಿತರಾಗ್ತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಮತ್ತು ಸನ್ಯಾಸಿಗಳಿಂದ ದೂರದ ಪ್ರದೇಶಗಳು ಪ್ರಸಾರ ಹೋಗ್ತಕ್ಕಂಥ ಸನ್ಯಾಸಿಗಳೇನಿದ್ದಾರೆ ಅವರಿಂದಲೂ ಕೂಡ ನಾವು ಬ್ರಿಟಿಷರ ವಿರುದ್ಧವಾಗಿ ನಾವು ಸಂಘಟಿತರಾಗಬೇಕು ಅಂತಕ್ಕಂಥ ಮಾಹಿತಿಯನ್ನು, ಸಂದೇಶವನ್ನು ಕಳಿಸ್ತಕ್ಕಂಥ ಪ್ರಯತ್ನ ನಡೀತದೆ. ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವ್ರು ಯಾತ್ರಾ ಸ್ಥಳಗಳಿಗೆ ಬರುವಂಥ ದೂರದ ಭಕ್ತರಲ್ಲಿ ಒಂದುಗೂಡಬೇಕು, ನಾವು ಭಾರತೀಯರು, ನಾವು ನಮ್ಮ ಮೇಲೆ ನಡೀತಕ್ಕಂಥ ಬ್ರಿಟಿಷ್ ದೌರ್ಜನ್ಯದ ವಿರುದ್ಧವಾಗಿ ನಾವು ಸಂಘಟಿತರಾಗಬೇಕು ಅನ್ನುವಂಥ ಭಕ್ತರಲ್ಲೂ ಕೂಡ ಆ ಒಂದು ಪ್ರಸಾರ ಮಾಡ್ತಕ್ಕಂಥ ಸಂಘಟನೆಯ ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ. ಇದು ಧರ್ಮಾಧಿಕಾರಿಗಳು ಮಾಡ್ತಕ್ಕಂಥದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಖಲಕ್ ಕುಂದಕ ಮುಲಕ ಬಾದಶಾಹ ಹುಕುಮತ್ ರಾಣಿ ಲಕ್ಷ್ಮೀಬಾಯಿ ಅವರು ಪೇಶ್ವೆ ನಾನಾ ಸಾಹೇಬ್ ಕಿ ಮಾರೋ ಫಿರಂಗಿಕು ಅನ್ನುವಂಥ ಒಂದು ಸಂದೇಶವನ್ನು, ಆದೇಶವನ್ನು ಕಳುಹಿಸೋದ್ರ ಮೂಲಕ ಇಲ್ಲಿ ಭಾರತೀಯರೆಲ್ಲರೂ ಸಂಘಟಿತರಾಗಬೇಕು, ಒಂದಾಗಬೇಕು ಅನ್ನುವಂಥ ಪ್ರಯತ್ನ ನಡೀತದೆ ಅಂತಕ್ಕಂಥದ್ದು. 1857 ಮಾರ್ಚ್ 29ರಂದು ಬ್ಯಾರಕ್ಪುರ್ ಸೈನ್ಯದಲ್ಲಿ ಒಬ್ಬ ಸೈನಿಕ ಶಿಬಿರದಲ್ಲಿ ಒಬ್ಬ ಬ್ರಾಹ್ಮಣ ಸಿಪಾಯಿ ಆಗಿರ್ತಕ್ಕಂಥವನು, ಒಬ್ಬ ಬ್ರಾಹ್ಮಣ ಸೈನಿಕ, ಅವನು ಮಂಗಲ್ ಪಾಂಡೆ ಅಂತಕ್ಕಂಥ ಸೇನಾ ನಾಯಕ, ಅವನು ಈ 1857 ಮಾರ್ಚ್ 29ನೇ ತಾರೀಕಿನಂದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯನ್ನು ಹಾಡ್ತಾನೆ. ಅವನು ಮೊಟ್ಟ ಮೊದಲು ತನ್ನದೇ ಆಗಿರತಕ್ಕಂಥ ಕಹಳೆಯನ್ನು ಊದ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. 1857 ಏಪ್ರಿಲ್ 3ನೇ ತಾರೀಕಿನಂದು
ಬಹದ್ದೂರ್ ಶಹಾನು ಸೈನ್ಯದಲ್ಲಿ ಸೈನಿಕರು ದಂಗೆಯನ್ನು ಪ್ರಾರಂಭ ಮಾಡ್ತಾರೆ. 1857 ಏಪ್ರಿಲ್ 8ನೇ ತಾರೀಕಿನಂದು ಅಂಬಾಲಾದ ಸೈನ್ಯದಲ್ಲಿ ಕ್ರಾಂತಿಯ ಸೈನಿಕರು ಜ್ವಾಲೆಯನ್ನು ಹಚ್ಚುತ್ತಾರೆ. ಮತ್ತು 1857 ಮೇ ತಿಂಗಳೊಳಗೆ ಮೀರತ್, ರೋಹಿಲ್ಖಂಡ್, ಬುಂದೇಲ್ಖಂಡ್ ಮತ್ತು ಡೋವಾಬ್ಗಳಲ್ಲಿ ಸೈನಿಕರು ದಂಗೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ 1857 ಮೇ ತಿಂಗಳಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ಲಕ್ನೋದಲ್ಲಿ ತಾತಾ ಟೋಪೆ, ಔದ್ದಲ್ಲಿ ಹಜರತ್ ಬೇಗಂ, ಕಲ್ಕತ್ತಾದಲ್ಲಿ ಕುವಾರ್ ಸಿಂಗ್, ಢಾಕಾದಲ್ಲಿ ಜಗದೀಶ್ ಕ್ವಾಲಾ ಇವರೆಲ್ಲರೂ ಕೂಡ ದಂಗೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ನಡೀತದೆ. ಸೊ ಈ ರೀತಿ ಭಾರತದ ಬಹುತೇಕ ಉತ್ತರ ಭಾಗದ ಕಡೆಗೆ ಈ ಒಂದು ಕ್ರಾಂತಿಯ ಜ್ವಾಲೆ ಎಲ್ಲೆಡೆ ಕೂಡ ಪ್ರಸಾರವಾಗ್ತಕ್ಕಂಥ ಪ್ರಯತ್ನ ನಡೀತದೆ. ಹೀಗೆ ಕ್ರಾಂತಿ ಹರಡುವಿಕೆ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1857 ದಂಗೆಯ ಪ್ರಕಾರ ಅಂತ ಇಟ್ಕೊಂಡ್ಬಿಟ್ಟು ಹೇಗೆ ಅಂತ ಹೇಳಿದ್ರೆ, ಈ ಸೆರೆಮನೆಯಲ್ಲಿ ಇದ್ದಿರ್ತಕ್ಕಂಥ ಕೈದಿಗಳನ್ನು ಬಿಡುಗಡೆಗೊಳಿಸಬೇಕಾದ್ರೆ ನಾವು ನಮ್ಮದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಬ್ರಿಟಿಷರ ವಿರುದ್ಧ ಅಂತ ಇಟ್ಕೊಂಡ್ಬಿಟ್ಟು. ಬ್ರಿಟಿಷರ ಖಜಾನೆ ಮತ್ತು ಕಚೇರಿಗಳನ್ನು ಲೂಟಿ ಮಾಡುವುದು. ಯಾವ ಥರ ಹೋರಾಟ ಮಾಡ್ತಾರೆ ಅಂದರೆ, ಇಲ್ಲಿ ಸೆರೆಮನೆಯಲ್ಲಿರ್ತಕ್ಕಂಥ ಕೈದಿಗಳನ್ನು ಬಿಡುಗಡೆಗೊಳಿಸಬೇಕು ಮತ್ತು ಬ್ರಿಟಿಷ್ ಖಜಾನೆಯಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡಬೇಕು, ಕಚೇರಿಗಳನ್ನು ಲೂಟಿ ಮಾಡಬೇಕು, ಬ್ರಿಟಿಷ್ ಪೊಲೀಸ್ ಠಾಣೆ ಸೈನಿಕ ಶಿಬಿರಗಳನ್ನು ಸುಡುವಂಥದ್ದು ಮತ್ತು ಆ ಶಿಬಿರದಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು, ಏನು ವೆಪನ್ಸ್ ಅಂತ ಹೇಳ್ತೀವಿ, ಆಯುಧಗಳಂತ ಹೇಳ್ತೀವಿ, ಆ ಆಯುಧಗಳನ್ನು ಕಸಿದುಕೊಳ್ತಕ್ಕಂಥದ್ದು, ಬ್ರಿಟಿಷ್ ಅಧಿಕಾರಿಗಳನ್ನು ಸಿಕ್ಕಲ್ಲಿ ಕಂಡಲ್ಲಿ ಅವರನ್ನು ಕೊಲೆ ಮಾಡತಕ್ಕಂಥ ಹಿಂಸಾರೂಪಕವಾಗಿ ನಾವು ಮಾಡಬೇಕು ಅಂತಕ್ಕಂಥದ್ದು. 1857 ಜೂನ್ 24ನೇ ತಾರೀಕಿನಂದು ದೆಹಲಿಯನ್ನು ಪ್ರವೇಶಿಸಿರ್ತಕ್ಕಂಥ ಕ್ರಾಂತಿಕಾರರು ದೆಹಲಿಯಲ್ಲಿ ಬರ್ತಕ್ಕಂಥ ಕೆಂಪುಕೋಟೆ ಅರಮನೆಯನ್ನು ಪ್ರವೇಶ ಮಾಡಿ 80 ವಯಸ್ಸಿನ ವಯೋವೃದ್ಧನಾಗಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಹಾನನ್ನು ಭಾರತ ಚಕ್ರವರ್ತಿ ಅಂತ ಇಟ್ಕೊಂಡ್ಬಿಟ್ಟು ಘೋಷಣೆಯನ್ನು ಮಾಡುವುದರ ಮುಖೇನ ಇವರು ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು, ದಂಗೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಹೀಗೆ ಈ ದಂಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವರೂಪವನ್ನು ಪಡ್ಕೊಳ್ತದೆ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಕ್ರಾಂತಿಯ ದಮನ ಅಂತ ಇಟ್ಕೊಂಡ್ಬಿಟ್ಟು ಪಂಜಾಬದ ಸಿಖ್ ಪಡೆ, ನೇಪಾಳದ ಗೋರ್ಖಾ ಪಡೆ, ದಕ್ಷಿಣದ ಡೆಕ್ಕನ್ ಪಡೆ ಹಾಗೂ ಹೈದರಾಬಾದ್ ನಿಜಾಮಿನ ಮತ್ತು ಮೈಸೂರಿನ ಒಡೆಯರು, ಮರಾಠರ ಮತ್ತು ಸಿಂಧಿಯಾ, ಕಾಶ್ಮೀರದ ಗುಲಾಬ್ ಸಿಂಗ್, ಪಟಿಯಾಲದ ಮುಂತಾದ ಅರಸರುಗಳು, ಅದೇ ರೀತಿಯಾಗಿರ್ತಕ್ಕಂಥ ಕೆಲವು ಜಮೀನ್ದಾರರು, ಸಂಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥವರು ತಮ್ಮದೇ ಆದಂಥ ಬ್ರಿಟಿಷರಿಗೆ ತಮ್ಮ ತನು ಮನ ಧನಗಳಿಂದ ಸಹಾಯವನ್ನು ಮಾಡ್ತಕ್ಕಂಥವ್ರಾಗಿದ್ದರು ಅನ್ನೋದು ಗೊತ್ತಾಗ್ತದೆ. ಅಂದರೆ ಇಲ್ಲಿ ಅರ್ಥ, ಕೆಲವು ಭಾರತೀಯ ಅರಸರುಗಳು, ಸ್ಥಳೀಯ ಅರಸರುಗಳು ಬ್ರಿಟಿಷರ ಪರವಾಗಿದ್ದರು ಅಂತಕ್ಕಂಥದ್ದು, ಬ್ರಿಟಿಷರಿಗೆ ನೆರವನ್ನು ನೀಡ್ತಕ್ಕಂಥವ್ರಾಗಿದ್ದರು. ಅದು ಪಂಜಾಬ್ದವರಾಗಿರ್ಬೋದು, ನೇಪಾಳದವರಾಗಿರ್ಬೋದು, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹೈದರಾಬಾದ್ ನಿಜಾಮನು ಕೂಡ ಬ್ರಿಟಿಷರಿಗೆ ಆಶ್ರಯ ನೀಡಿರ್ತಕ್ಕಂಥವನಾಗಿದ್ದ, ಬ್ರಿಟಿಷರ ಪರವಾಗಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗೆ ಇವರು ಒಂದು ಕಡೆ ಹೋರಾಟ ಮಾಡಬೇಕು, ಸಂಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥವ್ರು ಅಂತ ಇಟ್ಕೊಂಡ್ಬಿಟ್ಟು ಝಾನ್ಸಿ ರಾಣಿಬಾಯಿ, ಲಕ್ಷ್ಮೀಬಾಯಿ, ತಾತಾ ಟೋಪೆ, ನಾನಾ ಸಾಹೇಬ್ ಅವರು ಒಂದು ಕಡೆ ಪ್ರಯತ್ನ ಪಟ್ಟರೆ, ಒಂದು ಕಡೆ ಬ್ರಿಟಿಷರಿಗೆ ಇವರು ಆಶ್ರಯ ನೀಡ್ತಕ್ಕಂಥವ್ರು ಕೂಡ ಇದೇ ಭಾರತದ ಭೂಮಿಯಲ್ಲಿ, ಇದೇ ಭಾರತದ ಮಣ್ಣಿನಲ್ಲಿ ಇರ್ತಕ್ಕಂಥವ್ರು ಒಂದು ಕಡೆ ಸ್ಥಳೀಯ ಅರಸರುಗಳು ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಹೇಗೆ ಅಂತ ಹೇಳಿದ್ರೆ, ತಮ್ಮದೇ ಆಗಿರ್ತಕ್ಕಂಥ ತನು ಮನ ಧನಗಳಿಂದ ಸಹಾಯವನ್ನು ಮಾಡ್ತಾರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅನ್ನೋದು. ಇದರಿಂದ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಕ್ಯಾನಿಂಗ್ ಸಂಪನ್ಮೂಲಗಳನ್ನು ಒಂದುಗೂಡಿಸಿಕೊಂಡು ಕ್ರಾಂತಿಯ ದಮನಕ್ಕೆ ಮುಂದಾಗ್ತಾನೆ ಅಂತಕ್ಕಂಥದ್ದು. ಸೊ 1857 ಸೆಪ್ಟೆಂಬರ್ 20ನೇ ತಾರೀಕಿನಂದು ಲಾರ್ಡ್ ಕ್ಯಾನಿಂಗ್ ತನ್ನ ದಂಡನಾಯಕರುಗಳಾಗಿರ್ತಕ್ಕಂಥ ಸರ್ ಜಾನ್ ಲಾರೆನ್ಸ್ ಮತ್ತು ಆರ್ಜೆಡ್ ಮತ್ತು ಜಾನ್ ನೀಚಲ್ ಸೆನ್ಸ್ ಇವ್ರ ನೇತೃತ್ವದಲ್ಲಿ ದೆಹಲಿ ಮೇಲೆ ಮುತ್ತಿಗೆಯನ್ನು ಹಾಕ್ತಾನೆ. ಫಿರಂಗಿ ಗುಂಡಿನ ಮಳೆಯನ್ನು ಸುರಿತಾನೆ. ಯಾವಾಗ? ಈ 1857 ಸೆಪ್ಟೆಂಬರ್ 20ನೇ ತಾರೀಕಿನಂದು ಲಾರ್ಡ್ ಕ್ಯಾನಿಂಗ್. ಸಾವಿರಾರು ಜನರ ಅಲ್ಲಿ ಮಾರಣ ಹೋಮ ಆಗ್ತದೆ, ಸಾವಿರಾರು ಜನರು ಪ್ರಾಣವನ್ನು ಕಳ್ಕೊಳ್ತಾರೆ ಭಾರತೀಯರು ಅಂತಕ್ಕಂಥದ್ದು. ಬಹದ್ದೂರ್ ಶಾ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು ಇವರೆಲ್ಲರನ್ನೂ ಕೊಲೆ ಮಾಡ್ತಾರೆ. ಸೊ ಸೆರೆ ಸಿಕ್ಕಿರ್ತಕ್ಕಂಥ ವಯೋವೃದ್ಧನಾಗಿರ್ತಕ್ಕಂಥ ಮುಪ್ಪಾವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಬಹದ್ದೂರ್ ಶಹಾನನ್ನು ರಂಗೂನ್ ಅಂತಕ್ಕಂಥ ಪ್ರದೇಶಕ್ಕೆ ಗಡಿಪಾರು ಮಾಡಿ ಒಯ್ದು ಅಲ್ಲಿ ಕಾರಾಗೃಹದಲ್ಲಿ ಅವನನ್ನು ಬಂಧಿಸಿಡ್ತಾರೆ. ಸೊ ಈ ರೀತಿ 1857ರಲ್ಲಿ ನಡೆದಿರ್ತಕ್ಕಂಥ ಲಾರ್ಡ್ ಕ್ಯಾನಿಂಗ್ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ದೆಹಲಿಯ ಆಕ್ರಮಣ ಬಹುಶಃ ಮೊಘಲ್ ವಯೋವೃದ್ಧನಾಗಿರ್ತಕ್ಕಂಥ ಬಹದ್ದೂರ್ ಶಹಾನನ್ನ ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ಹತ್ಯೆ ಮಾಡಿದ ಮೇಲೆ ಅವನನ್ನು ಒಯ್ದು ರಂಗೂನ್ ಅಂತಕ್ಕಂಥ ಪ್ರದೇಶಕ್ಕೆ ಗಡಿಪಾರು ಮಾಡಿ ಅಲ್ಲಿ ಅವನನ್ನು ಸೆರೆಮನೆಯಲ್ಲಿ ಇಡ್ತಾರೆ, ಜೈಲಿಗೆ ಹಾಕ್ತಾರೆ. ಕೊನೆಗೆ ಅಲ್ಲಿ ವಯೋವೃದ್ಧನಾಗಿರ್ತಕ್ಕಂಥ ಬಹದ್ದೂರ್ ಶಾ 1862ರಲ್ಲಿ ಸಾವನ್ನಪ್ತಾನೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. 1857 ನವೆಂಬರ್ 18ನೇ ತಾರೀಕಿನಂದು
ಬ್ರಿಟಿಷ್ ಜನರಲ್ಗಳಾಗಿರ್ತಕ್ಕಂಥ ಹ್ಯಾವ್ಲಾಕ್ ಮತ್ತು ನೆಯ್ಲರ್ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಕಾನ್ಪುರ್ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅಂತಕ್ಕಂಥ ಸ್ಥಳೀಯ ದಿವಾನನಾಗಿದ್ದ ಆ ನಾನಾ ಸಾಹೇಬನನ್ನು ಕೂಡ ಸೋಲಿಸ್ತಾರೆ. ನಾನಾ ಸಾಹೇಬನು ನೇಪಾಳಕ್ಕೆ ಪಲಾಯನ ಮಾಡ್ತಾನೆ, ಆ ಬ್ರಿಟಿಷರ ಆಕ್ರಮಣದಿಂದ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಿರ್ತಕ್ಕಂಥವನು. ಸೊ 1857 ಡಿಸೆಂಬರ್ 22ನೇ ತಾರೀಕಿನಂದು ತಾತಾ ಟೋಪೆಯನ್ನು ಈ ಬ್ರಿಟಿಷ್ ಸೇನೆ ಸೆರೆ ಹಿಡಿತದೆ, ಅವನನ್ನು ಚಿತ್ರಹಿಂಸೆ ನೀಡುತ್ತದೆ. ಚಿತ್ರಹಿಂಸೆ ನೀಡಿ ಈ ತಾತಾ ಟೋಪೆಗೆ ಗಲ್ಲಿಗೆ ಏರಿಸಲಾಯಿತು ಅಂತಕ್ಕಂಥದ್ದು. ಸೊ 1858 ಮಾರ್ಚ್ ತಿಂಗಳಲ್ಲಿ ಔದ್ ಲಕ್ನೋಗಳಲ್ಲಿ ಹಜರತ್ ಬೇಗಮ್ನನ್ನು ಸೋಲಿಸಿ ಆ ಹಜರತ್ ಬೇಗಮ್ ಅಂತಕ್ಕಂಥವಳನ್ನು ಕೂಡ ಕೊಲೆ ಮಾಡಲಾಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅವಳ ದತ್ತುಪುತ್ರನನ್ನು ಬಂಧಿಸಿ ಅವನನ್ನು ಕಾರಾಗೃಹಕ್ಕೆ ತಳ್ಳುತ್ತಾರೆ. ಸೊ ಅಲ್ಲೂ ಕೂಡ ಸಂಸ್ಥಾನವನ್ನು ಕಳ್ಕೊಂಡು ಬಿಡ್ತಾರೆ ಅಂತಕ್ಕಂಥದ್ದು. ಈ ರೀತಿ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. 1858 ಜೂನ್ 17ನೇ ತಾರೀಕಿನಂದು ಸರ್ ಭೋಜ್ರೋಜ್ ಅವರ ನಾಯಕತ್ವದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವಳು ಕೂಡ ಹೋರಾಟವನ್ನು ಮಾಡ್ತಾಳೆ. ಆದರೆ ಹೋರಾಟ ಮಾಡ್ತಾನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಣರಂಗದಲ್ಲಿ ವೀರ ಮರಣವನ್ನು ಅಪ್ತಾಳೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಹೀಗೆ ಕ್ರಾಂತಿ 1857 ಮಾರ್ಚ್ 29ನೇ ತಾರೀಕಿನಿಂದ ಪ್ರಾರಂಭವಾಗಿ 1858 ಜೂನ್ 28ನೇ ತಾರೀಕಿನವರೆಗೆ ಅಂದರೆ ಆಲ್ಮೋಸ್ಟ್ 1 ವರ್ಷಗಳ ಕಾಲ ನಿರಂತರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಕ್ರಾಂತಿ ನಡೀತದೆ. ಕೊನೆಗೆ 1858 ಜೂನ್ 28ನೇ ತಾರೀಕಿನವರೆಂದು ಕ್ರಾಂತಿ ಮುಕ್ತಾಯವಾಗ್ತದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಣರಂಗದಲ್ಲಿ ವೀರ ಮರಣವನ್ನು ಅಪ್ಪುವುದರ ಮೂಲಕ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇಷ್ಟೆಲ್ಲ ನಾವು ಕ್ರಾಂತಿಯ ದಮನವನ್ನು ಮಾಡಿರ್ತಕ್ಕಂಥ ಬ್ರಿಟಿಷ್ ಸೇನೆ ತನ್ನದೇ ಆಗಿರ್ತಕ್ಕಂಥ ಒಂದು ಆ ಸೈನ್ಯದ ಸಾಮರ್ಥ್ಯ ಎಂಥದ್ದು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ರಾಂತಿಯ ವಿಫಲತೆಗೆ ಕಾರಣಗಳು ಅಂತ ಇಟ್ಕೊಂಡ್ಬಿಟ್ಟು, ಈ ವಿಫಲತೆಗೆ ಏನು ಕಾರಣ, ಯಾಕೆ ಭಾರತೀಯ ಸೈನ್ಯ ಸೋಲ್ಬೇಕಾಯಿತು, ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ವಿಫಲ ಹೊಂದಲಿಕ್ಕೆ ಏನು ಕಾರಣ ಅಂತ ನಾವು ಗಮನಿಸುವುದಾದರೆ, ಇದರಲ್ಲಿ ಕ್ರಾಂತಿ ಕೆಲವೇ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಭಾರತೀಯ ಕೆಲ ಅರಸರು ಆಂಗ್ಲರಿಗೆ ಅಂದರೆ ಬ್ರಿಟಿಷರಿಗೆ ತುಂಬ ನಿಷ್ಠೆಯಿಂದ ಇದ್ದರು. ನಾನು ಮೊದಲೇ ಹೇಳಿರುವ ಹಾಗೆ ಈ ಕ್ರಾಂತಿ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪ್ರದೇಶ ಮೂಕ ಪ್ರೇಕ್ಷಕವಾಗಿತ್ತು. ತನಗೂ ಈ ಕ್ರಾಂತಿಗೂ ಸಂಬಂಧ ಇಲ್ಲ ಅನ್ನುವಂಥ ಹಾಗೆ ಇತ್ತು. ಇನ್ನು ಕೆಲವು ಸ್ಥಳೀಯ ಅರಸರುಗಳು ಸಂಸ್ಥಾನಿಕರು ಏನಾಗಿದ್ದರು ಅಂತ ಹೇಳಿದ್ರೆ, ಇವರಿಗೆ ತುಂಬ ನಿಷ್ಠೆಯಿಂದ ಬ್ರಿಟಿಷರಿಗೆ ಸಹಾಯವನ್ನು ನೆರವನ್ನು ನೀಡ್ತಾ ಇದ್ರು ಅನ್ನುವಂಥದ್ದು. ಎರಡನೇ ಹಂತದ ನಾಯಕತ್ವದ ಕೊರತೆ ಇತ್ತು ಇಲ್ಲಿ ಅಂತಕ್ಕಂಥದ್ದು, ಅಂದರೆ ಲೀಡರ್ಶಿಪ್ ಕೊರತೆ ಅಂತಕ್ಕಂಥದ್ದು, ನಾಯಕತ್ವ ಅನ್ನುವಂಥದ್ದು, ಮುಖಂಡರು ಅನ್ನುವಂಥದ್ರ ಕೊರತೆ ಕೂಡ ಇಲ್ಲಿತ್ತು ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ಏನಾಯಿತು ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅವರೊಂದು ನಿರ್ದಿಪಡಿಸಿರ್ತಕ್ಕಂಥ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕ ಒಂದು ಏನು ಫಿಕ್ಸ್ ಮಾಡಿದರು ಡೇಟು, ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಕ್ರಾಂತಿ ಪ್ರಾರಂಭ ಮಾಡಿಬಿಡ್ತಾನೆ ಮಂಗಲ್ ಪಾಂಡ್ಯ ಅಂತಕ್ಕಂಥವ್ರು. ಸೊ ಹೀಗಾಗಿ ಕೆಲವು ಕಡೆ ಇದರ ಸುದ್ದಿ ಅಥವಾ ಇದರ ಒಂದು ಪೂರ್ವ ತಯಾರಿ ಕೂಡ ಮಾಡ್ಕೊಂಡಿರಲಿಲ್ಲ. ಕ್ರಾಂತಿ ಮಾಡಬೇಕಾದ್ರೆ ಮುಂಚೆ ನಾವೆಲ್ಲವೂ ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದೆ. ಆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದಿನಾಂಕ ಫಿಕ್ಸ್ ಮಾಡಿದರು. ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ಇದನ್ನು ನಡೆದಿರುವುದರಿಂದ ನಾವು ಇಲ್ಲಿ ವಿಫಲ ಹೊಂದಬೇಕಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದರ ಜೊತೆಗೆ ಕ್ರಾಂತಿ ವಿಫಲತೆಗೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ, ಕ್ರಾಂತಿ ತನ್ನದೇ ಆಗಿರ್ತಕ್ಕಂಥ ಏಕ ಉದ್ದೇಶ ಹೊಂದಿರಲಿಲ್ಲ, ಅದರದೇ ಆಗಿರ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಕ್ರಾಂತಿ ವಿಫಲವಾಗಬೇಕಾದ್ರೆ ವ್ಯಾಪಕವಾಗಿರ್ತಕ್ಕಂಥ ಸಂಪರ್ಕದ ಕೊರತೆ ಭಾರತೀಯರಲ್ಲಿ ಇತ್ತು ಅಂತಕ್ಕಂಥದ್ದು. ಮತ್ತು ಈ ಸ್ಥಳೀಯ ನಾಯಕರುಗಳೇನಿದ್ದಾರೆ, ತಾತ್ಯಾ ಟೋಪೆ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಅಥವಾ ಕುವರ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ತಮ್ಮ ತಮ್ಮ ಸ್ಥಳೀಯ ಸಂಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ ವಿನಃ ಅಖಂಡ ಭಾರತವನ್ನು ಉಳಿಸಬೇಕು ಅಥವಾ ಇಡೀ ರಾಷ್ಟ್ರ ವ್ಯಾಪಕವಾಗಿ ನಡೀಬೇಕು, ಈ ಚಳವಳಿಯನ್ನು ಬ್ರಿಟಿಷರ ಆಧಿಪತ್ಯವನ್ನು ಹತ್ತಿಕ್ಕಬೇಕು, ತಡೆಗಟ್ಟಬೇಕು ಅಂಥೇಳಿ ಇವರು ಯಾರೂ ಪ್ರಯತ್ನ ಮಾಡಲಿಲ್ಲ. ಇವರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ತನ್ನ ಸಂಸ್ಥಾನವನ್ನು ಉಳಿಸ್ಕೊಳ್ಬೇಕು, ತನ್ನ ಆಧಿಪತ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥವರಾಗಿದ್ದರು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಕ್ರಾಂತಿ ವಿಫಲತೆಗೆ ಕಾರಣಗಳಲ್ಲಿ ಅಂತ ಹೇಳಿದ್ರೆ, ಕ್ರಾಂತಿಕಾರರಾಗಿರ್ತಕ್ಕಂಥ ಭಾರತೀಯರಲ್ಲಿ ಆಧುನಿಕ ವಿಧಾನಗಳನ್ನು ಒಳಗೊಂಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು. ಮಾಡರ್ನ್ ಟೆಕ್ನಿಕ್ ಇರ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ ನಾವು, ಶಸ್ತ್ರಾಸ್ತ್ರಗಳು, ವೆಪನ್ಸ್ಗಳು, ಹೊಸ ಬಗೆಯ ರೀತಿಯಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಇವರಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ ತಾನೇ ಹೊಸದಾಗಿ ಬಂದಿರತಕ್ಕಂಥ ಬ್ರಿಟಿಷರು ಏನು ಎನ್ಫೀಲ್ಡ್ ಬಂದೂಕನ್ನು ಬಳಕೆ ಮಾಡ್ತಕ್ಕಂಥದ್ದು, ಅದು ಹೊಸದಾಗಿ ಬಂದಿರತಕ್ಕಂಥದ್ದು. ಅಂಥ ಒಂದು ಹೊಸ ಆಯುಧ ಬ್ರಿಟಿಷರ ಹತ್ರ ಇತ್ತು. ಆದರೆ ಭಾರತೀಯರ ಹತ್ರ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಆಧುನಿಕವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಹೊಂದಿರತಕ್ಕಂಥ ಭಾರತೀಯರು ಇಲ್ಲಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. 1857 ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರಿಗೆ ಒಂದು ವಿಜಯದ ವರ್ಷವಾಗಿದ್ದಿತ್ತು. ಆ ಕಾರಣಕ್ಕೋಸ್ಕರ 1857 ದಂಗೆಯಲ್ಲಿ ಭಾರತೀಯರು ವಿಫಲ ಹೊಂದೋದಕ್ಕೆ ಅವೆಲ್ಲ ಅಂಶಗಳು, ಈ ಎಲ್ಲ ಪಾಯಿಂಟ್ಸ್ ಬಹಳ ಮುಖ್ಯವಾಗಿರ್ತಕ್ಕಂಥವುಗಳಾಗಿದ್ದು ಅನ್ನೋದು ಗೊತ್ತಾಗ್ತದೆ.
ಮುಂದೆ ಬರ್ತಕ್ಕಂಥದ್ದು 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತ ಇಟ್ಕೊಂಡ್ಬಿಟ್ಟು ಆ ಪರಿಣಾಮಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಗಮನಿಸಿದಾಗ ರಾಜಕೀಯ ಪರಿಣಾಮಗಳು, ಆಡಳಿತಾತ್ಮಕ ಪರಿಣಾಮಗಳು, ಸೈನಿಕ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು, ಧಾರ್ಮಿಕ ಪರಿಣಾಮಗಳು, ರಾಷ್ಟ್ರೀಯ ಪ್ರಜ್ಞೆಯ ಬೆಳವಣಿಗೆ ಅಂತಕ್ಕಂಥದ್ದು ಇವುಗಳು ಈ ಕ್ರಾಂತಿಯ ನಂತರದಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳು. ರಾಜಕೀಯವಾಗಿ ಏನು ಪರಿಣಾಮ ಆಗ್ತದೆ ಈ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರದ ಆಳ್ವಿಕೆ ಕೊನೆಗೊಳ್ಳುತ್ತದೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಶುರು ಮಾಡ್ತಾರೆ ಬ್ರಿಟಿಷರು ಅಂತ ಹೇಳಿದ್ರೆ, ಬ್ರಿಟಿಷ್ ಸಂಸ್ಥೆಯ ನೇರ ಸರ್ಕಾರ ಅಂದರೆ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳ್ತೀವಿ ನಾವು, ಅದನ್ನು ಇಲ್ಲಿ ಪ್ರಾರಂಭ ಮಾಡ್ತದೆ. ಆಮೇಲೆ 1858 ಆಗಸ್ಟ್ 20ನೇ ತಾರೀಕಿನಂದು ಕ್ವೀನ್ಸ್ ಪ್ರೊಕ್ಲಮೇಷನ್ ಆ್ಯಕ್ಟ್ ಅಂತ ಹೇಳ್ತೀವಿ, ಮಹಾರಾಣಿಯ ಘೋಷಣೆ ಅಂತಕ್ಕಂಥದ್ದು. ಅಲಹಾಬಾದ್ನಲ್ಲಿ ಈ ಒಂದು ಘೋಷಣೆಯನ್ನು ಪ್ರಾರಂಭ ಮಾಡಲಾಗ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಬದಲಿಗೆ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ, ಸಾಮ್ರಾಜ್ಞಿಯಾಗಿರ್ತಕ್ಕಂಥ ಮಹಾರಾಣಿಯ ಆಡಳಿತ, ನೇರವಾಗಿರ್ತಕ್ಕಂಥ ಆಡಳಿತ ಭಾರತದಲ್ಲಿ ಪ್ರಾರಂಭವಾಗ್ತದೆ. 15 ಜನರ ಆಡಳಿತ ಮಂಡಳಿಯನ್ನು ಕೂಡ ಇಲ್ಲಿ ರಚನೆ ಮಾಡುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷರು ನೇರವಾಗಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಪ್ರಕ್ರಿಯೆ ಅಧಿಕಾರಿಗಳ ಮೂಲಕ ಪ್ರಾರಂಭವಾಗ್ತದೆ. ಇದು ರಾಜಕೀಯವಾಗಿ ಆಗಿರ್ತಕ್ಕಂಥ ಪರಿಣಾಮ ಅನ್ನುವಂಥದ್ದು. ಆಡಳಿತಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ದೇಶೀಯ ರಾಜ ಮಹಾರಾಜರ ವಿರುದ್ಧ ಆಕ್ರಮಣದ ನೀತಿಯನ್ನು ಶುರುವಾಗ್ತದೆ. ದೇಶೀಯ ರಾಜ ಮಹಾರಾಜರ ವಿರುದ್ಧ ಆಕ್ರಮಣ ನೀತಿಯನ್ನು ಇಲ್ಲಿ ಪ್ರಾರಂಭವಾಗ್ತದೆ. ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾಯ್ದೆಯನ್ನು ರದ್ದತಿ ಮಾಡಲಾಗ್ತದೆ. ಗವರ್ನರ್ ಜನರಲ್ ಹುದ್ದೆಯ ಬದಲಾಗಿ ಇಲ್ಲಿ ವೈಸ್ರಾಯ ಅನ್ನುವಂಥ ಹುದ್ದೆಯ ಪರಿಚಯವನ್ನು ಮಾಡಲಾಗ್ತದೆ. ಈ ಕ್ರಾಂತಿಯ ಪರಿಣಾಮದಿಂದಾಗಿ ಮೊದಲು ಗವರ್ನರ್ ಜನರಲ್ ಅಂತಕ್ಕಂಥವರಿದ್ದರು, ಆ ಹುದ್ದೆಯ ಬದಲಾಗಿ ಹೊಸ ಒಂದು ವೈಸ್ರಾಯ ಅಂತಕ್ಕಂಥ ಹುದ್ದೆಯನ್ನು ಪರಿಚಯ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲಿ ಭಾರತೀಯ ಅರಸರಿಗೆ ಗೌರವ ಬಿರುದುಗಳಿಗೆ ಇಟ್ಟು ಗೌರವಿಸಲಾಯಿತು ಅಂತ ಬಿರುದುಗಳಿಂದ ಗೌರವಿಸ್ತಕ್ಕಂಥದ್ದು ಕೂಡ ಪ್ರಾರಂಭವಾಗ್ತದೆ. ದೇಶೀಯ ಸಂಸ್ಥಾನಗಳ ಆಡಳಿತವನ್ನು ಸ್ಥಳೀಯ ಅರಸರುಗಳಿಗೆ ನೀಡತಕ್ಕಂಥದ್ದು, ಬ್ರಿಟಿಷ್ ಕಾಯ್ದೆಗಳಿಗೆ ನ್ಯಾಯಾಲಯಗಳಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥದ್ದು, ಇದು ಆಡಳಿತಾತ್ಮಕವಾಗಿ ಭಾರತದಲ್ಲಿ ಆಗಿರ್ತಕ್ಕಂಥ ಒಂದು ಪರಿಣಾಮ ಅನ್ನುವಂಥದ್ದು ಗೊತ್ತಾಗ್ತದೆ. ಸೈನಿಕ ಪರಿಣಾಮವನ್ನು ನಾವು ಗಮನಿಸಿದರೆ, ಬ್ರಿಟಿಷ್ ಸೈನಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಳ್ತಕ್ಕಂಥದ್ದು, ಪ್ರತಿ ಸೈನಿಕ ಶಿಬಿರದಲ್ಲಿ ಭಾರತೀಯ ಮತ್ತು ಬ್ರಿಟಿಷರನ್ನು 1:2 ಅನುಪಾತದಲ್ಲಿರಿಸ್ತಕ್ಕಂಥದ್ದು, ಸಿಡಿಮದ್ದು ಪಡೆಯನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸೈನಿಕರ ವಶಕ್ಕೆ ತೆಗೆದುಕೊಳ್ಳತಕ್ಕಂಥದ್ದು, ಭಾರತೀಯ ಸೈನಿಕರ ಸಂಬಳ, ಭತ್ಯೆ ಮತ್ತಿತರ ಸೌಲಭ್ಯಗಳನ್ನು ಹೆಚ್ಚಿಸಲಾಯಿತು ಅನ್ನುವಂಥದ್ದು, ಬ್ರಾಹ್ಮಣ, ರಜಪೂತರ ಮತ್ತು ಮರಾಠರನ್ನು ಹಾಗೂ ಮುಸ್ಲಿಮರನ್ನು ಸೈನ್ಯದಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದು, ಗೋರ್ಖಾ, ಸಿಖ್, ಪಠಾಣರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು, ಪ್ರಾಮುಖ್ಯತೆಯನ್ನು ಅಥವಾ ಪ್ರಯಾರಿಟಿ ಅಂತ ಹೇಳ್ತೀವಲ್ಲ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದು ಸೈನಿಕ ಪರಿಣಾಮದಲ್ಲಿ ಆಗಿರ್ತಕ್ಕಂಥ ಹೊಸ ಬದಲಾವಣೆ ಅನ್ನೋಂಥದ್ದು ಗೊತ್ತಾಗ್ತದೆ. ಧಾರ್ಮಿಕ ಪರಿಣಾಮವನ್ನು ನಾವು ಗಮನಿಸಿದರೆ, ಬ್ರಿಟಿಷರ ಆಡಳಿತದ ಪರಿಣಾಮ ಭಾರತೀಯರ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾಗ್ತಾರೆ. ಕ್ರೈಸ್ತ ಮಿಷನರಿಗಳು ಹಿಂದೂ ಧರ್ಮದ ದೌರ್ಬಲ್ಯಗಳನ್ನು ತಮ್ಮ ಧರ್ಮ ಪ್ರಸಾರಕ್ಕಾಗಿ ಬಳಸಿಕೊಳ್ತಕ್ಕಂಥದ್ದು, ಇದರ ಪರಿಣಾಮವಾಗಿ ಹಿಂದೂ ಧರ್ಮ, ಭಾರತೀಯ ಸಂಸ್ಕೃತಿ ಇವರಲ್ಲಿ ಜಾಗೃತಿ ಉಂಟಾಗ್ತದೆ. 1867ರಲ್ಲಿ ಆತ್ಮಾರಾಮ್ ಪಾಂಡುರಂಗ್ ಅಂತಕ್ಕಂಥವ್ರು ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಸುಧಾರಕರಿವರು, ಸಮಾಜ ಸುಧಾರಕರಿವರು. ಇವರು 1867ರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗ್ತದೆ. ಅಲಿಗಢ್ನಲ್ಲಿ ಮುಸ್ಲಿಮರು ಚಳವಳಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇದು ಧಾರ್ಮಿಕವಾಗಿ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮದಿಂದಾಗಿ ಅಥವಾ ಚಳವಳಿಯ ಪರಿಣಾಮದಿಂದಾಗಿ ಆಗಿರ್ತಕ್ಕಂಥ ಧಾರ್ಮಿಕ ಒಂದು ಪರಿಣಾಮ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಜೊತೆಗೆ ರಾಷ್ಟ್ರೀಯ ಪ್ರಜ್ಞೆ ಬೆಳವಣಿಗೆ ಕೂಡ ಆಗ್ತದೆ ಅಂತಕ್ಕಂಥದ್ದು. ಬ್ರಿಟಿಷರ ಆಡಳಿತದ ಪ್ರಭಾವದಿಂದಾಗಿ ಭಾರತೀಯರಲ್ಲಿ ತಾವೆಲ್ಲರೂ ಒಂದು ಎಂಬುವಂಥ ಭಾವನೆ ಮೂಡಲಾರಂಭಿಸ್ತದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಸಂಘಟಿತರಾಗಬೇಕು, ನಾವೆಲ್ಲ ಒಂದಾಗಬೇಕು ಅನ್ನುವಂಥ ಭಾವನೆ ಬಂದ್ಬಿಡ್ತದೆ. ವಿದ್ವಾಂಸರು, ಇತಿಹಾಸಕಾರರು ಇತಿಹಾಸವನ್ನು ರಚನೆ ಮಾಡೋದ್ರ ಪ್ರಾರಂಭ ಮಾಡ್ತಾರೆ. ಭಾರತೀಯರಲ್ಲಿ ತಮ್ಮ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಅಭಿಮಾನವನ್ನು, ದೇಶಾಭಿಮಾನದ ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಭಾರತೀಯ ಅಭಿಮಾನವನ್ನು ಮೂಡುತ್ತದೆ. ಬ್ರಿಟಿಷರ ಪ್ರಭಾವದಿಂದಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಲಾರಂಭಿಸಿದರು ಅಂತಕ್ಕಂಥದ್ದು. ಇಂಡಿಯನ್ ಸೊಸೈಟಿ, ಲ್ಯಾಂಡ್ ಹೋಲ್ಸ್ಟನ್ ಸೊಸೈಟಿ, ಬ್ರಿಟಿಷ್ ಇಂಡಿಯಾ ಸೊಸೈಟಿ,
ಇವುಗಳೆಲ್ಲ ಇಲ್ಲಿ ಇದರ ಪರಿಣಾಮ ಆಗಿರ್ತಕ್ಕಂಥದ್ದು. ಮತ್ತು ಬಾಂಬೆ ಸೊಸೈಟಿ ಅಂತಕ್ಕಂಥದ್ದು, ಸಾರ್ವಜನಿಕ ಸಭಾ ಅಂತಕ್ಕಂಥದ್ದು, ಮಹಾಜನ ಸಭಾ ಅಂತಕ್ಕಂಥದ್ದು, ಇವೆಲ್ಲವೂ ಆಗಿರ್ತಕ್ಕಂಥ ಒಂದು ಪರಿಣಾಮಗಳು ಅಂತಕ್ಕಂಥದ್ದು. ಒಟ್ಟಾರೆ ಈ 1857ರ ಕ್ರಾಂತಿಯ ದಂಗೆ ಇದು ಭಾರತದ ಮೇಲೆ ತನ್ನದೇ ಆಗಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಪ್ರಭಾವವನ್ನು ಪರಿಣಾಮವನ್ನು ಬೀರಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಇದರ ಬಗ್ಗೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದಾಗ, ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಈ 1857ರ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಸ್ವಾತಂತ್ರ್ಯ ಪ್ರೇಮ, ರಾಷ್ಟ್ರ ಪ್ರೇಮ, ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ, ರಾಷ್ಟ್ರವನ್ನು ಗೌರವಿಸ್ತಕ್ಕಂಥ ತಾಯ್ನಾಡಿಗಾಗಿ ತಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆಯನ್ನು ಭಾರತೀಯರಲ್ಲಿ ಉಂಟು ಮಾಡೋದಕ್ಕೆ ಇದು 1857ರ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ.